ಹುರ್ಗಡ್ಲೆ, ಅಕ್ಕಿ, ಜೀರಿಗೆ, ಮೆಣಸು, ಸಾಸಿವೆ, ಮೆಂತ್ಯ, ಉದ್ದಿನಬೇಳೆ, ತೊಗರಿಬೇಳೆ, ಗಸಗಸೆ, ಕಡಲೆಕಾಳು, ಹೆಸರುಕಾಳು, ಧನಿಯಾ, ಬ್ಯಾಡಗೆ ಮೆಣಸಿನ್ಕಾಯಿ, ಮಣ್ಣು ಕಟ್ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ. ನಾನು 3 ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. 1 kg ಧನಿಯಾಗೆ 1.5 kg ಮೆಣಸಿನ್ಕಾಯಿ ಹಾಕ್ತೀವಿ, ಯಾಕೆಂದರೆ ನಾವು ಸ್ವಲ್ಪ ಸ್ಪೈಸಿ ತಿಂತೀವಿ. ಹಂಗಾಗಿ 3 ಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ 1/4 kg, 3/4 kg ಗುಂಟೂರು, ಅರ್ಧ kg ಮಣ್ಣು ಕಟ್ ಮೆಣಸಿನ್ಕಾಯಿ. ನೀವು ನಿಮ್ಮ ಟೇಸ್ಟಿಗೆ ತಕ್ಕನಾಗೆ ಆ್ಯಡ್ ಮಾಡ್ಕೋಬೋದು. ಬ್ಯಾಡಿಗೆ ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿ ಬರುತ್ತೆ. ಕರಿಬೇವಿನ ಸೊಪ್ಪು, ಸಾಂಬಾರು ಪುಡಿಗೆ ಬೇಕಾಗಿರೋ ಐಟಮ್ಸ್ ಇಷ್ಟೇ. ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಳ್ಳೋದು ತೋರಿಸ್ತೀನಿ. ಇದು ನನಗೆ ಫಸ್ಟ್ ಆರ್ಡರು ಸಾಂಬಾರು ಪೌಡ್ರದ್ದು, ಹಂಗಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ತುಂಬ ಜನ ಕೇಳ್ತಿದ್ರು ನಮ್ಮ ಮನೇಲಿ ಹೇಗೆ ಸಾಂಬಾರು ಪುಡಿ ಮಾಡ್ತೀರಾ ಅಂತ, ಅವರಿಗೋಸ್ಕರ ಈ ವಿಡಿಯೋ. ತುಂಬ ಈಸಿ ಇದು, ಏನು ತುಂಬ ಕಷ್ಟ ಏನಿಲ್ಲ ನಿಮಗೆ. ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ, ಯಾವುದು ಕಪ್ಪಗಾಗಬಾರ್ದು, ಅದು ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ಈ ಥರ ಸೌಂಡ್ ಬರಬೇಕು, ಚಟ ಚಟ ಅಂತ, ಸಾಸಿವೆ ಆಗಿದೆ ಅಂತ. ಗಸಗಸೆ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಗಮ್ ಅಂತ ಬರುತ್ತೆ, ಯಾವುದು ಕಪ್ಪಾಗಬಾರ್ದು, ಕೆಂಪು ಹುರ್ಕೊಂಡ್ರೆ ಸಾಕು. ಎಲ್ಲನೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ, ಯಾವುದು ತುಂಬ ದೊಡ್ಡ ಉರಿ ಬೇಡ. ಜೀರಿಗೆನೂ ಅಷ್ಟೇ ತುಂಬ ಫ್ರೈ ಮಾಡಬೇಡಿ, ಅದು ಎಲ್ಲ ಒಣಗಿಸ್ಕೊಂಡಿರ್ತೀವಿ ನಾವು ಮೊದಲೇ, ಸ್ವಲ್ಪ ಫ್ರೈ ಆದರೆ ಸಾಕು. ನೋಡಿ ನಾನು ಕಡಲೆ ಪಪ್ಪು ಬದಲು ಉಂಡೆಗಳು ಹಾಕ್ತಾಯಿದ್ದೀನಿ. ವಿಶೇಷ ಏನಂದರೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಅರೋಮಾ ಚೆನ್ನಾಗಿರುತ್ತೆ. ಕಡಲೆ ಪಪ್ಪಿರೋದಕ್ಕಿಂತನೂ ಜಾಸ್ತಿ ಕೊಡುತ್ತೆ. ನಿಮಗೆ ಆಪ್ಷನ್, ಕಡಲೆ ಪಪ್ಪಾರ ಹಾಕ್ಬೋದು, ಈ ಥರ ಉಂಡೆಗಳಾರ ಹಾಕ್ಬೋದು. ಹೆಸರು ಕಾಳು ಯೂಶ್ವಲಾಗೆ ಬೇವು ಸ್ವಲ್ಪ ಜಾಸ್ತಿ ಹಾಕ್ತಾರೇನೋ, ನಾವು ಸ್ವಲ್ಪ ಕಡಿಮೆ ಹಾಕ್ತೀವಿ. ಏಕೆಂದರೆ ಹೆಸರು ಕಾಳು ಅದು ಸಾಂಬಾರು ಸ್ವಲ್ಪ ಮಿಕ್ಕಿದ್ರೆ ಹಾಳು ಮಾಡುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಸ್ವಲ್ಪ ಕಡಿಮೆ ಮಾಡ್ತೀವಿ. ನೋಡಿ ಇಷ್ಟು ಕೆಂಪಾದರೆ ಸಾಕು. ಉದ್ದಿನಬೇಳೆನೂ ಕೆಂಪಗಾಗಲಿ. ಅರ್ಶಿನದ ಕೊಂಬು ಸುಮ್ಮನೆ ಬಿಸಿ ಮಾಡಿದ್ರೆ ಸಾಕು. ಮೊದಲೇ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿರ್ತೀವಿ, ಜಾಸ್ತಿ ಫ್ರೈ ಮಾಡಿದ್ರೆ ಕಪ್ಪಾಗ್ಬಿಡುತ್ತೆ, ಅದಕ್ಕೆ ಸುಮ್ಮನೆ ಬಿಸಿ ಮಾಡಿ ತೆಗೆದುಬಿಡಿ. ಕರಿಬೇವಿನ ಸೊಪ್ಪು ನೀವು ಎಷ್ಟು ಹಾಕ್ತೀರೋ ಅಷ್ಟು ಫ್ಲೇವರ್ ಬರುತ್ತೆ ಸಾಂಬಾರು ಪೌಡರು. ಸ್ವಲ್ಪ ಚೆನ್ನಾಗಿ ಒಣಗಿಸ್ಕೊಳ್ಳಿ. ಕರಿಬೇವಿನ ಸೊಪ್ಪು ಮಾತ್ರ ಒಂದು ಸ್ವಲ್ಪನೂ ಹಸಿ ಇರಬಾರ್ದು, ಚೆನ್ನಾಗಿ ಹುರ್ಕೊಳ್ಳಿ ಕರಿಬೇವಿನ ಸೊಪ್ಪು. ಅಕ್ಕಿ ಕೆಂಪು ಹುರ್ಕೊಳ್ಳಿ. ಸ್ವಲ್ಪ ಧನಿಯಾ ಚೆನ್ನಾಗಿ ಒಣಗಿಸಿದ್ದೀವಿ, ಸ್ವಲ್ಪ ಬಿಸಿ ಆದರೆ ಸಾಕು, ತುಂಬ ಕೆಂಪಿಗೆಲ್ಲ ಏನು ಹುರ್ಕೊಳಕ್ಕೆ ಹೋಗಬೇಡಿ. ಇಷ್ಟಾದರೆ ಸಾಕು, ಸ್ವಲ್ಪ ಫ್ಲೇವರ್ ಬರುತ್ತೆ ನಿಮ್ಗೆ ಧನಿಯಾದು, ಘಮ್ ಅಂತ ಆವಾಗ ಇಳಿಸ್ಕೊಬಿಡಿ. ಮೆಣಸಿನ್ಕಾಯಿಯೂ ಅಷ್ಟೇ ಚೆನ್ನಾಗಿ ಒಣಗಿಸಿರೋದ್ರಿಂದ ಸುಮ್ಮನೆ ಬಿಸಿ ಮಾಡಿ ಹಾಕಿದ್ರೆ ಸಾಕು. ಇದಕ್ಕೊಂದು ಟಿಪ್ಸ್ ಹೇಳ್ತೀನಿ ಕೇಳಿ, ನಮ್ಮಮ್ಮ ಹೇಳಿದ್ದು. ಮೆಣಸಿನ್ಕಾಯಿ ಉರಿಬೇಕಾದ್ರೆ ಒಂದು ಮೆಣಸಿನ್ಕಾಯಿ ತಲೆಯಲ್ಲಿ ಇಟ್ಕೊಂಡ್ರೆ ಘಾಟ್ ಆಗಲ್ವಂತೆ. ನಾನು ಹಾಗೆ ಮಾಡೋದು, ನೀವು ಹಾಗೆ ಮಾಡಿ ಘಾಟ್ ಆಗಲ್ಲ. ಮಿಲ್ಗೆ ಹಾಕ್ಸ್ಕೊಂಬಂದಿದ್ದೀವಿ. ಕಲರ್ ತುಂಬ ಚೆನ್ನಾಗಿ ಬಂದಿದೆ. ಇದು ವಿಡಿಯೋನಲ್ಲಿ ನಿಮ್ಗೆ ಎಲ್ಲೋ ಕಾಣ್ತಾ ಇದೆ, ರೆಡ್ ಬಂದಿದೆ ಆ್ಯಕ್ಚುಲಿ.